ಕಡಲೆ ಹಿಂಗಾರಿನಲ್ಲಿ ಬೆಳೆಯುವ ನಮ್ಮ ನಾಡಿನ ಪ್ರಮುಖ ದ್ವಿದಳ ಧಾನ್ಯಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಕಡಲೆಯನ್ನು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಆದರೆ ದಕ್ಷಿಣ ಭಾರತ ಮತ್ತು ಮಧ್ಯ ಭಾರತದ ಹವಾಗುಣಕ್ಕೆ ಸರಿಹೊಂದುವ ತಳಿಗಳನ್ನು ಕ್ರಮೇಣ ಅಭಿವೃದ್ಧಿಪಡಿಸಲಾಗಿದ್ದು, ರೈತರು ಈಗ ಕಡಲೆಯನ್ನು ಈ ಭಾಗದಲ್ಲಿ ಬೆಳೆಯುತ್ತಿದ್ದಾರೆ. ಈ ಭಾಗದಲ್ಲಿ ಬೆಳೆಯುವ ತಳಿಗಳು 95ರಿಂದ 110 ದಿನಗಳಲ್ಲಿ ಮಾಗುತ್ತವೆ. ಸಾಮಾನ್ಯವಾಗಿ ಕಡಲೆ ಒಂದು 10 ವರ್ಷಗಳ ಹಿಂದೆ ಹೆಚ್ಚು ಉತ್ತರ ಭಾರತದಲ್ಲಿ ಬೆಳೆಯಲಾಗುತ್ತಿತ್ತು. ಇತ್ತೀಚೆಗೆ ತಳಿವರ್ಧನೆಯಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಕಡಲೆ ಬೆಳೆಯನ್ನು ಮಧ್ಯ ಭಾರತ ಹಾಗೂ ದಕ್ಷಿಣ ಭಾರತಕ್ಕೆ ಅಳವಡಿಸಲಾಗಿದೆ. ಉತ್ತರ ಭಾರತದಲ್ಲಿ 150 ದಿವಸ ತೆಗೆದುಕೊಳ್ಳುವ ಕಡಲೆ ತಳಿಗಳು ದಕ್ಷಿಣ ಭಾರತದಲ್ಲಿ 100ರಿಂದ 110 ದಿವಸಗಳಲ್ಲಿ ಮಾಗಬೇಕಾಗುತ್ತದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಉತ್ತಮ ತಳಿಗಳನ್ನು ಈ ಭಾಗಕ್ಕೆ ರೈತರ ಕಲ್ಟಿವೇಷನ್ನಿಗೆ ನಾವು ರಿಲೀಸ್ ಮಾಡಿದ್ದೇವೆ. GBM-2 ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಕಡಲೆ ತಳಿಯಾಗಿದ್ದು, ಯಾಂತ್ರೀಕೃತ ಕಟಾವಿಗೆ ಅತ್ಯಂತ ಸೂಕ್ತವಾಗಿದೆ. 60 ಸೆಂಟಿಮೀಟರ್ಗಿಂತಲೂ ಉದ್ದವಾಗಿ ಬೆಳೆಯುವ ಈ ತಳಿ ಪ್ರಚಲಿತ ತಳಿಗಳಷ್ಟೇ ಇಳುವರಿ ನೀಡುತ್ತದೆ. ಬೇಳೆ ಒಡೆಯದೆ ಅತಿ ಹೆಚ್ಚು ಕಾಳುಗಳನ್ನು ರಾಶಿ ನಂತರ ಪಡೆಯಬಹುದಾಗಿದೆ. JJ-11 45ರಿಂದ 50 ಸೆಂಟಿಮೀಟರ್ ಬೆಳೆಯುವ ಮತ್ತೊಂದು ಕಡಲೆ ತಳಿಯಾಗಿದೆ. ಸಿಡಿರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುವ ಈ ತಳಿ ಹೆಕ್ಟೇರಿಗೆ 16ರಿಂದ 18 ಕ್ವಿಂಟಾಲ್ ಇಳುವರಿ ನೀಡುತ್ತದೆ. ಜಾಕಿ 9218 ತಳಿ ಕೂಡ ಸಿಡಿರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿದ್ದು, JJ-11ಕ್ಕಿಂತ ಹೆಚ್ಚು ಇಳುವರಿ ನೀಡುತ್ತದೆ. ಪುಟಾಣಿ ತಯಾರಿಸಲು ಈ ತಳಿ ಅತ್ಯಂತ ಸೂಕ್ತ. ಪ್ರಚಲಿತವಾದ ತಳಿಗಳು ಅಂದರೆ JJ-11 ಇದು 1999-2000ರಲ್ಲಿ ಬಿಡುಗಡೆ ಆಗಿದ್ದು, ಅದ ನಂತರ ಜಾಕಿ 9218 ಅಂತ ಇದು 2009ರಲ್ಲಿ ಬಿಡುಗಡೆ ಆಯಿತು. ಈಗ ಸಂಶೋಧನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದು ಯಾಂತ್ರಿಕತೆಗೆ ಸೂಕ್ತವಾದ ಕಡಲೆ ತಳಿಯನ್ನು ರಾಯಚೂರು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಲಾಗಿದೆ. ಅದನ್ನು ಸಹ ನಾವಿಲ್ಲಿ ರೈತರಲ್ಲಿ ಪರಿಚಯಿಸುತ್ತಿದ್ದೇವೆ. ಅದು GBM-2 ಅಂತ ಯಾಂತ್ರಿಕತೆಗೆ ಕಡಲೆಯಲ್ಲಿ ಯಾಂತ್ರಿಕತೆಗೆ ಭಾಳ ಸೂಕ್ತವಾದ ತಳಿ. ಈ ತಳಿ ಉದ್ದ ಬೆಳೆಯುತ್ತದೆ ಹಾಗೂ ಇಳುವರಿ ಪ್ರಚಲಿತ ತಳಿಗಳಷ್ಟೇ ಇರುತ್ತದೆ. ಈಗ JJ-11 ಸ್ವಲ್ಪ 45ರಿಂದ 50 ಸೆಂಟಿಮೀಟರ್ ಬೆಳೆಯುವಂಥ ಬೆಳೆ, ಹೆಚ್ಚು ಇಳುವರಿಯನ್ನು ನೀಡುತ್ತದೆ. ಒಂದು 16ರಿಂದ 18 ಕ್ವಿಂಟಲ್ ಪ್ರತಿ ಹೆಕ್ಟೇರ್, ಅಂದರೆ ಸುಮಾರು ಒಂದು 7ರಿಂದ 8 ಕ್ವಿಂಟಲ್ ಒಂದು ಎಕರೆಗೆ ಇದರ ಇಳುವರಿ ಆಗಿರುತ್ತದೆ. ಇದು ಸಿಡಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ತದನಂತರ ಬಂದಂಥ ತಳಿ ಜಾಕಿ 9218 ಅಂತ, ಇದು JJ-11ಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ. ಅಂದರೆ 18ರಿಂದ 20 ಕ್ವಿಂಟಲ್ ಇಳುವರಿಯನ್ನು ನೀಡುತ್ತದೆ. ಇದು ಸಹ ಸಿಡಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗೂ ಇದು ಈ ಕಡಲೆ ತಳಿಯು ಪುಟಾಣಿ ಮಾಡೋರಿಗೆ ಭಾಳ ಸೂಕ್ತವಾದ ತಳಿ. ಜಾಕಿ 9218 ಪುಟಾಣಿಗೆ ಉತ್ತಮವಾದ ಒಂದು ಗುಣಮಟ್ಟ ಪುಟಾಣಿಯನ್ನು ಇದರಿಂದ ನಾವು ಪಡಿಬೋದು. ಇದಲ್ಲದೆ GBM-2 ಅಂತ ಯಾಂತ್ರಿಕತೆಗೆ ಸೂಕ್ತವಾದ ತಳಿ. ಇದು ಒಂದು 65 ಸೆಂಟಿಮೀಟರ್ವರೆಗೂ ಉದ್ದ ಬೆಳೆಯುತ್ತದೆ. ಮಷೀನ್ ಕಟಾವಿಗೆ ಭಾಳ ಸೂಕ್ತವಾದ ತಳಿ. ಇದರಲ್ಲಿ ಮಷೀನಿಂದ ಕಟಾವು ಮಾಡಿದ ಮೇಲೆ ಆಗುವಂಥ ನುಕ್ಸಾನು ಭಾಳ ಕಡಿಮೆ. JJ-11 ಜಾಕಿಯಲ್ಲಿ ಒಂದು 15% ನುಕ್ಸಾನನ್ನು ನಾವು ಕಾಣ್ಬೋದು. ಅಂದರೆ ಕಾಳು ಕಟಾವು ಮಷೀನಿಂದ ಕಟಾವು ಮಾಡಿದಾಗ ಹೊಲದಲ್ಲಿ ಕಾಳು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತವೆ. GBM-2 ಅಲ್ಲಿ ಇದು ಒಂದು 2ರಿಂದ 3% ಇರುತ್ತದೆ. ಬೇಳೆ ಒಡೆಯುವುದಿಲ್ಲ, ಅಂದರೆ ಕಾಳು ಬೇಳೆಯಾಗಿ ಒಡೆಯುವುದಿಲ್ಲ. ಅದರಿಂದ ರಿಕವರಿ ಅಂತ ಏನು ನಾವು ಹೇಳ್ತೇವೆ, ಅದು 95% ರಿಕವರಿಯನ್ನು ನಾವು ಕಂಡುಕೊಂಡಿದ್ದೇವೆ GBM-2 2ರಲ್ಲಿ. ಜಾಕಿದಲ್ಲಿ ಅದು ಒಂದು 90% ಇರುತ್ತದೆ. JJ-11ದಲ್ಲಿ ಅದು ಒಂದು 75ರಿಂದ 80% ಇರ್ತದೆ. ಇದು 110 ದಿವಸದ ತಳಿಯಾಗಿದ್ದರಿಂದ ಸ್ವಲ್ಪ ತೇವಾಂಶ ಹೆಚ್ಚಬೇಕಾಗುತ್ತದೆ. ಆಮೇಲೆ ನೀರಾವರಿ ಇರುವಂಥ ರೈತರು ಯಾರು ನೀರು ಕೊಡ್ಬೋದಾದಂಥ ಏನೋ ಒಂದು ಸೂಕ್ತತೆ ಇರುತ್ತದೆ, ಅವರಿಗೆ ಈ ತಳಿ ಭಾಳ ಸೂಕ್ತವಾದ ತಳಿ. ಅವರಿಗೆ 1-2 ನೀರು ಕೊಟ್ಟು ಈ ತಳಿಯನ್ನು ಬೆಳೆಸ್ಬೋದು. ಕಡಲೆಯಲ್ಲಿ ಬಿಳಿ ಮತ್ತು ಕೆಂಪು 2 ಬಗೆಯ ತಳಿಗಳಿವೆ. ಬಿಳಿ ಕಡಲೆಯನ್ನು ವಿವಿಧ ಖಾದ್ಯಗಳ ತಯಾರಿಕೆಗೆ ನೇರವಾಗಿ ಬಳಸಿದರೆ, ಕೆಂಪು ಕಡಲೆಯನ್ನು ಬೇಳೆಗಾಗಿ ಹೆಚ್ಚು ಬಳಸಲಾಗುತ್ತದೆ. DG-1105 ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಬಿಳಿ ಕಡಲೆ ತಳಿಯಾಗಿದ್ದು, ಸುಮಾರು 100 ದಿನಗಳಿಗೆ ಕಟಾವಿಗೆ ಬರುತ್ತದೆ.
ಖಾಕ್ 2 ಮತ್ತೊಂದು ಬಿಳಿ ಕಡಲೆ ತಳಿಯಾಗಿದ್ದು ಸುಮಾರು 20ರಿಂದ 22 ಕ್ವಿಂಟಾಲ್ ಇಳುವರಿ ಪಡೆಯಬಹುದಾಗಿದೆ. ಕಡಲೆಯಲ್ಲಿ ಕಾಣಿಸುವ ಸಿಡಿ ರೋಗ ರೈತರನ್ನು ಹೆಚ್ಚಾಗಿ ಬಾಧಿಸುತ್ತದೆ. ಆದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಎಲ್ಲ ತಳಿಗಳು ಸಿಡಿ ರೋಗ ನಿರೋಧಕ ಶಕ್ತಿ ಹೊಂದಿವೆ. ಬೇರುಕೊಳೆ ರೋಗ ಮತ್ತೊಂದು ಗಂಭೀರ ರೋಗವಾಗಿದ್ದು ರೋಗಾಣುಗಳು ಒಂದರಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತವೆ. ಅಲ್ಲದೆ ಇದು ನೋಡಲು ಸಿಡಿ ರೋಗದ ಲಕ್ಷಣಗಳನ್ನೇ ಹೊಂದಿರುವುದರಿಂದ ರೈತ ಬಾಂಧವರು ವಿಶೇಷ ಗಮನ ಹರಿಸಿ ಸೂಕ್ತ ಔಷಧೋಪಚಾರ ಮಾಡಬೇಕು. ರೈತರಲ್ಲಿ ಆತಂಕ ಏನಂದರೆ ಸಿಡಿ ರೋಗ ಹಾಗೂ ಅದರಿಂದ ಆಗುವ ನುಕ್ಸಾನ್, ಅಂದರೆ ಅದರಿಂದ ಆಗುವ ಏನೇನು ಬೆಳೆಗೆ ಏನು ಹಾನಿ ಆಗುತ್ತೆ ಅದರ ಬಗ್ಗೆ ಬಹಳ ಒಂದು ಕಾಳಜಿಯಿಂದ ಬಹಳಷ್ಟು ಸಾರಿ ಕೇಳ್ತಾರೆ. ಈಗ ಸಿಡಿಗೆ ಪ್ರಸಕ್ತವಾಗಿ ಬಿಡುಗಡೆ ಆಗಿರೋ ತಳಿಗಳು ಎಲ್ಲವೂ ಸಿಡಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ. ಸಿಡಿಯೊಂದಿಗೆ ಇನ್ನೊಂದು ರೋಗ ಅದು ಬೇರು ಕೊಳೆ ರೋಗ. ಆ ರೋಗದಿಂದ ಸಾಕಷ್ಟು ಹಾನಿಯೂ ಸಹ ಈಗ ಆಗ್ತಾ ಇದೆ ಕಡಲೆಯಲ್ಲಿ. ಈ ಬೇರು ಕೊಳೆ ರೋಗ ಯಾವಾಗ ಜಾಸ್ತಿ ಇರುತ್ತದೆ ಅಂದರೆ ಹವಾಮಾನದಲ್ಲಿ ಉಷ್ಣಾಂಶ ಯಾವಾಗ ಜಾಸ್ತಿ ಇರ್ತದೆ, ಮಳೆ ಕಡಿಮೆ ಆಗಬೇಕು, ಹವಾಮಾನದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದರೆ ಬೇರು ಕೊಳೆ ರೋಗದ ಹಾವಳಿ ಜಾಸ್ತಿ ಇರುತ್ತದೆ. ಹೀಗಾಗಿ ಇದು ಸಿಡಿ ಹಾಗೆ ಕಾಣಿಸುತ್ತದೆ, ಆದರೆ ಸಿಡಿಯಲ್ಲಿ ಗಿಡ ಮೇಲಿಂದ ಕೆಳಗಿನವರೆಗೆ ಒಣಗ್ತಾ ಹೋಗುತ್ತದೆ. ಈ ಬೇರು ಕೊಳೆ ರೋಗದಲ್ಲಿ ಭೂಮಿ ಮತ್ತು ಬೇರಿನ ಏನು ಒಂದು ಭಾಗ ಇರ್ತದೆ ಆ ಭಾಗದಲ್ಲಿ ಕೊಳೆತು ಕಪ್ಪಗಾಗ್ತದೆ. ಹೀಗಾಗಿ ರೈತರು ಇದನ್ನು ಸ್ವಲ್ಪ ತಾವೇ ಗುರುತಿಸಿ ಅದಕ್ಕೆ ಬೇಕಾದಂಥ ಒಂದು ಏನು ಈಗ ಬೇರು ಕೊಳೆ ರೋಗ ಬಂದರೆ ವೈಟಾವ್ಯಾಕ್ಸ್ ಗೋಲ್ಡ್ ಅಥವಾ ವೈಟಾವ್ಯಾಕ್ಸ್ ಪವರ್ ಅಂತ ನಾವು ಹೇಳ್ತೇವೆ, ಅದನ್ನು ಆ ಗಿಡದ ಸುತ್ತ ಒಂದು 5 ಗ್ರಾಮ್ ಪೌಡರ್ 1 ಲೀಟರ್ ನೀರಲ್ಲಿ ಬೆರೆಸಿ ಅದನ್ನು ಆ ಗಿಡದ ಸುತ್ತ ಬೆರೆಸಿ ಹಾಕಿದರೆ ಅದು ಮುಂದೆ ಹಬ್ಬುವುದಿಲ್ಲ. ಇದು ಭೂಮಿಯಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾಗೆ ಹಬ್ತಾ ಹೋಗುತ್ತೆ. ಅದು ರೋಗಾಣುಗಳು ಭೂಮಿಯಲ್ಲಿ ಒಳಗಿಂದ ಒಳಗೆ ಹಬ್ತವೆ, ಬೇರಿಂದ ಬೇರಕ್ಕೆ. ಹೀಗಾಗಿ ನೀವು ಅಲ್ಲಿ ಅದಕ್ಕೆ ದ್ರಾವಣವನ್ನು ಹಾಕೋದ್ರಿಂದ ಅದು ಕಂಟ್ರೋಲ್ ಮಾಡಬಹುದು. ಕಾಯಿಕೊರಕ ಕೀಟಬಾಧೆ ಕಡಲೆಯಲ್ಲಿ ಕಾಣಿಸುವ ಪ್ರಮುಖ ಕೀಟಬಾಧೆಯಾಗಿದ್ದು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳು ಮತ್ತು ಸೂಕ್ತ ಕೀಟನಾಶಕ ಸಿಂಪಡಿಸಿ ಇದನ್ನು ನಿಯಂತ್ರಿಸಬಹುದು. ಕಾಯಿ ಕೊರಕಕ್ಕೆ ನಮ್ಮಲ್ಲಿ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ತಳಿಗಳು ಇಲ್ಲ. ಇದನ್ನು ನಾವು ಕೆಮಿಕಲ್ದಿಂದನೇ ಮ್ಯಾನೇಜ್ ಮಾಡಬೇಕು. ಹಾಗೂ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕೆಮಿಕಲ್ಸ್ ಇರುತ್ತವೆ, ಅದರಿಂದನೇ ನಾವು ಕಂಟ್ರೋಲ್ ಮಾಡಿದರೆ ಇದನ್ನು ಹತೋಟಿಯಲ್ಲಿ ಇಟ್ಕೋಬಹುದು. ಕಡಲೆಯಲ್ಲಿ ಚಿಗುರನ್ನು ಚಿವುಟುವುದರಿಂದ ಹೆಚ್ಚು ಕಾಯಿ ಕಚ್ಚುವ ಸಾಧ್ಯತೆ ಇರುತ್ತದೆ ಮತ್ತು ಇಳುವರಿ ವೃದ್ಧಿಸಿಕೊಳ್ಳಬಹುದಾಗಿದೆ. 2% ಯೂರಿಯಾವನ್ನು 30ರಿಂದ 40 ದಿನದ ಬೆಳೆಗೆ ಸಿಂಪಡಿಸಿದರೆ ಹೂವು ಬಿಡುವ ಪ್ರಮಾಣ ಹೆಚ್ಚಾಗುತ್ತದೆ. ನೀರಿನ ಕೊರತೆ ಇರುವ ಸಂದರ್ಭದಲ್ಲಿ ಹೂ ಬಿಡುವುದಕ್ಕಿಂತಲೂ ಮೊದಲು ಒಮ್ಮೆ, ಕಾಯಿ ಕಚ್ಚುವ ಹಂತದಲ್ಲಿ ಇನ್ನೊಮ್ಮೆ ನೀರು ನೀಡಿದಲ್ಲಿ ಉತ್ತಮ ಇಳುವರಿ ಅಪೇಕ್ಷಿಸಬಹುದಾಗಿದೆ. ಖರ್ಚಿಲ್ಲದಂಥ ಕೆಲವೊಂದು ತಾಂತ್ರಿಕತೆಗಳು ಕಡಲೆ ಬೆಳೆಯಲ್ಲಿ ನಾವು ನೋಡಬಹುದು. ಒಂದು, ಅದನ್ನು ಚಿಗುರನ್ನು ಚೂಟಿದರೆ ಹೆಚ್ಚು ಪಡ್ಲು ಹೊಡೆಯುತ್ತದೆ, ಹೆಚ್ಚು ಕಾಯಿ ಹಿಡಿಯುತ್ತದೆ, ಹೆಚ್ಚು ಹೂ ಬಿಟ್ಟು ಹೆಚ್ಚು ಕಾಯಿ ಹಿಡಿಯುತ್ತದೆ, ಇಳುವರಿನೂ ಹೆಚ್ಚಾಗುತ್ತದೆ. ಎರಡನೇದಾಗಿ 2% ಯೂರಿಯಾ ಸ್ಪ್ರೇ. 35ರಿಂದ 40 ದಿವಸ ಬೆಳೆ ಇದ್ದಾಗ 2% ಯೂರಿಯಾ ಸ್ಪ್ರೇ, ಇಲ್ಲಾಂದರೆ ನ್ಯಾಪ್ಥಲಿಕ್ ಅಸ್ಟಿಕ್ ಆ್ಯಸಿಡ್ ಅಂತ ಸಿಗುತ್ತೆ, ಅದು ಒಂದು 10ರಿಂದ 15 ppm ಅನ್ನು ನಾವು ಒಂದು ಟ್ಯಾಂಕ್ನಲ್ಲಿ ಹಾಕಿ ಸ್ಪ್ರೇ ಮಾಡಿದರೆ ಅದರಿಂದನೂ ಹೆಚ್ಚಿನ ಹೂ ಬಿಟ್ಟು ಗಿಡಗಳು ಹೆಚ್ಚಿನ ಕಾಯಿಯನ್ನು ಪಡೆಯಬಹುದು. ಸುಮಾರು ಒಂದು ನೀರಿನ ಒಂದು ಏನು ಕೊರತೆ ಇದ್ದಾಗ 1 ಅಥವಾ 2 ನೀರು ರೈತರು ಕೊಡಬಹುದಂಥ ಪರಿಸ್ಥಿತಿ ಇದ್ದಾಗ 30ರಿಂದ 45 ದಿವಸಗಳಲ್ಲಿ ಒಂದು ನೀರು, 60 ದಿವಸದ ಮೇಲೆ ಇನ್ನೊಂದು ನೀರು, ಅಂದರೆ ಹೂ ಬಿಡೋಕ್ಕಿಂತ ಮುಂಚೆ ಒಂದು ನೀರು, ಹೂ ಬಿಟ್ಟು ಕಾಯಿಯನ್ನು ಚಟ್ಟಿ ಹಿಡಿದಿರ್ತದೆ ಆ ಸ್ಟೇಜ್ದಲ್ಲಿ ಇನ್ನೊಂದು ನೀರನ್ನು ಕೊಟ್ಟರೆ ಹೆಚ್ಚಿನ ಉತ್ಪಾದನೆಯನ್ನು ರೈತರು ಕಂಡುಕೊಳ್ಳಬಹುದು. ರೈತ ಬಾಂಧವರು ಉತ್ತಮ ಗುಣಮಟ್ಟದ ಸೂಕ್ತ ಬೀಜಗಳನ್ನು ಆಯ್ದು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡು ವೈಜ್ಞಾನಿಕವಾಗಿ ಕಡಲೆ ಬೆಳೆದಲ್ಲಿ ಅಧಿಕ ಇಳುವರಿ ಪಡೆಯಬಹುದು.
ಸಾಂಬಾರ್ ಪದಾರ್ಥಗಳ ರಾಜನೆಂದೇ ಕರೆಯಲ್ಪಡುವ ಕಾಳುಮೆಣಸು ನಮ್ಮ ರಾಜ್ಯದ ಪ್ರಮುಖ ಸಾಂಬಾರ್ ಬೆಳೆಯಾಗಿದೆ. ಸಾಮಾನ್ಯವಾಗಿ ಕಾಳುಮೆಣಸಿನಲ್ಲಿ ಕೆಲ ರೋಗಗಳು ಕಂಡುಬಂದರೂ ಕೀಟಬಾಧೆ ಅಷ್ಟೇನೂ ಇರುವುದಿಲ್ಲ. ಆದರೂ ವಾತಾವರಣ ವೈಪರೀತ್ಯದಿಂದ ಕೆಲ ಕೀಟಗಳ ಬಾಧೆ ಕಂಡುಬರುತ್ತಿದೆ. ಬೇರಿನಲ್ಲಿ ರಸ ಹೀರುವ ಹಿಟ್ಟು ತಿಗಣೆ ಕಾಳುಮೆಣಸಿಗೆ ಕಾಡುವ ಒಂದು ಕೀಟವಾಗಿದೆ. ನೀರು ಕಡಿಮೆ ಇರುವ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವ ಈ ಕೀಟ ಬೇರಿನಿಂದ ರಸ ಹೀರುವುದರಿಂದ ಬಳ್ಳಿ ಕ್ರಮೇಣ ಒಣಗಿ ಹೋಗುತ್ತದೆ. ಸೆಪ್ಟೆಂಬರ್ ನಂತರ ಇದರ ಬಾಧೆ ಹೆಚ್ಚಾಗಿರುವುದರಿಂದ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಶಿಫಾರಿತ ಪ್ರಮಾಣದಲ್ಲಿ ಸೂಕ್ತ ಕೀಟನಾಶಕವನ್ನು ಬಳ್ಳಿಯ ಬುಡಕ್ಕೆ ಸುರಿದು ಹಿಟ್ಟು ತಿಗಣೆ ನಿಯಂತ್ರಿಸಬಹುದು. ಈ ರೀತಿ ಮಾಡುವುದರಿಂದ ಗೆದ್ದಲು ಹುಳುವನ್ನು ಕೂಡ ನಿಯಂತ್ರಿಸಬಹುದಾಗಿದೆ. ಕೀಟಗಳಿಗೆ ಬಂದರೆ ನಮ್ಮಲ್ಲಿ ಹೆಚ್ಚಾಗಿ ಕಾಳುಮೆಣಸಿನ ಅಂಥ ಕೀಟದ ತೊಂದರೆಗಳಿಲ್ಲ. ಇತ್ತೀಚಿನ ದಿವಸದಲ್ಲಿ ಈ ವಾತಾವರಣ ವೈಪರೀತ್ಯದಿಂದ ನಮಗೆ ಹೆಚ್ಚಾಗಿ ಸ್ವಲ್ಪ ಈ ರಸ ಇರೋ ಕೀಟಗಳ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಈ ರಸ ಇರೋ ಕೀಟಗಳು ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಬೇರಲ್ಲಿ ಹಿಟ್ಟು ತಿಗಣೆ. ಬೇರಲ್ಲಿ ಹಿಟ್ಟು ತಿಗಣೆ ಇತ್ತೀಚಿನ ದಿವಸದಲ್ಲಿ ಇದು ಮೊದಲು ಮಡಿಕೇರಿ ಭಾಗದಲ್ಲಿ ಜಾಸ್ತಿ ಇತ್ತು. ಕೊಡಗು ಜಿಲ್ಲೆ ಮಡಿಕೇರಿ ಭಾಗದಲ್ಲಿ ಈಗಲೂ ಕೂಡ ನಮಗೆ ಈ ಹಿಟ್ಟು ತಿಗಣೆ ಬೇರಿನಲ್ಲಿ ರಸ ಇರೋವಂಥ ಒಂದು ಹಿಟ್ಟು ತಿಗಣೆ ತೀವ್ರತೆ ಜಾಸ್ತಿ ಇದೆ. ಸೊ ಬಟ್ ನಮ್ಮ ಈ ಚಿಕ್ಕಮಗಳೂರು ಜಿಲ್ಲೆಗೆ ಬಂದರೆ ಇತ್ತೀಚಿನ ದಿವಸದಲ್ಲಿ ಎಲ್ಲೆಲ್ಲಿ ನೀರಿನ ಅಭಾವ ಕಂಡು ಬರ್ತಿದೆ ಬಳ್ಳಿಗಳಿಗೆ ಅಂಥ ಕಡೆಯೆಲ್ಲ ಈ ಹಿಟ್ಟು ತಿಗಣೆ ಹಾವಳಿ ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಈ ಬೇರಲ್ಲಿ ಹಿಟ್ಟು ತಿಗಣೆ ಏನಪ್ಪ ಅಂತಂದರೆ ನಮ್ಮ ಈ ಸಬ್ಬಕ್ಕಿ ಇದ್ದಂಗೆ ಬೆಳ್ಳಗೆ ಗುಂಡಿಗೆ ಇರ್ತವೆ. ಇದು ಆ ಬೇರನ್ನ ಅಗದು ನೋಡಿದ್ರೆ ಆ ಬೇರ್ ಮೇಲೆಲ್ಲ ಬೆಳ್ಳಗೆ ಕುತ್ಕೊಂಡಿರ್ತವೆ, ಗುಂಡು ಮಣಿ ಕುಂತಂಗೆ ಕುಂತಿರ್ತವೆ. ಸೊ ಇದನ್ನು ಏನಪ್ಪ ಬೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲಿ ರಸ ಹೀರ್ಕೋತಿರ್ತವೆ ಬೇರಿಂದ. ಒಂದು ಸತಿ ರಸ ಹೀರಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಳ್ಳಿಗೆ ಯಾವುದೇ ರೀತಿ ಪೋಷಕಾಂಶಗಳು ಸಿಗಲ್ಲ. ಸೊ ಆವಾಗ ಬಳ್ಳಿ ನಿಧಾನವಾಗಿ ಹಳದಿ ಆಗ್ತಾ ಬರ್ತವೆ. ಸೊ ನಂತರ ಈ ಕೀಟಗಳ ಹಾವಳಿ ಜಾಸ್ತಿ ಆಯ್ತಂದರೆ ಬೇರು ನಿಶಕ್ತವಾಗ್ಬಿಟ್ಟು ಅಲ್ಲಿ ನಮಗೆ ಈ ಶೀಘ್ರ ಸೊರಗು ರೋಗದ ತೀವ್ರತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮೊದಲನೇದಾಗೇ ನಮಗೆ ಈ ಬೇರಿನಲ್ಲಿ ಹಿಟ್ಟು ತಿಗಣೆ ಕಂಡು ಬಂದರೆ ಇದನ್ನು ಹತೋಟಿ ಮಾಡಬೇಕಾಗತ್ತೆ. ಸೊ ಇದನ್ನು ಹತೋಟಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಇದನ್ನು ನಾವು ಹೆಚ್ಚಾಗಿ ಸೆಪ್ಟೆಂಬರ್ ತಿಂಗಳು ಆದಮೇಲೆ ಇದ್ರದ್ದು ತೀವ್ರತೆ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಎಲ್ಲೆಲ್ಲಿ ಬಳ್ಳಿಗಳಿಗೆ ಈ ಬೇರಿನಲ್ಲಿ ಹಿಟ್ಟು ತಿಗಣೆ ತೊಂದರೆ ಕಂಡು ಬರುತ್ತೋ ಅಂಥ ಬಳ್ಳಿಗಳಿಗೆ ಶಿಫಾರಸು ಮಾಡ್ದಂಗೆ ಕ್ಲೋರೋಪೈರಿಪಾಸ್ ಕೀಟನಾಶಕವನ್ನು 5 ml ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಿ, ಈ ಮಿಶ್ರಣ ಮಾಡಿದಂಥ ರಾಸಾಯನಿಕ ಕೀಟನಾಶಕಕ್ಕೆ ಸೋಪ್ ಸೊಲ್ಯೂಷನ್ ಶಾಂಪೂ ಆಗ್ಬೋದು, ನಾವು ಮಾರ್ಕೆಟಲ್ಲಿ ಸಿಗುವಂಥ ಶಾಂಪೂನೇ ತಂದು ಹಾಕ್ಬೋದು. ಇದನ್ನು ಒಂದು 100 ಲೀಟ್ರ್ ನೀರಾದರೆ 40 ml ಅಷ್ಟು ಶಾಂಪೂ ಹಾಕ್ಕೋಬೇಕಾಗತ್ತೆ. ಸೊ ಇದು 5 ml ಕೆಮಿಕಲ್ 1 ಲೀಟರ್ ನೀರಿಗೆ. ಸೊ 100 ಲೀಟ್ರ್ ನೀರಿಗೆ ನಮಗೆ 50 ml ಅಷ್ಟು ರಾಸಾಯನಿಕ ಕೆಮಿಕಲ್ಲು ಮತ್ತು 40 ml ಅಷ್ಟು ಶಾಂಪೂ ಹಾಕಿ ಮಿಶ್ರಣ ಮಾಡಿ ಪ್ರತಿ ಬಳ್ಳಿ ಬುಡಕ್ಕೆ ಮಿನಿಮಮ್ ಅಂತಂದ್ರೆ 3 ರಿಂದ 5 ಲೀಟ್ರಷ್ಟು ಹಾಕಬೇಕು. ಯಾಕಪ್ಪ ಅಂತಂದರೆ ನಾವು ಹಾಕೋವಂಥ 1 ಲೀಟ್ರ್ ನೀರು ನಾವು ಮಣ್ಣಲ್ಲಿ ಉಯ್ದರೆ ಒಂದೇ ಕಡೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಮಿನಿಮಮ್ ಒಂದು 5 ಲೀಟ್ರಷ್ಟು ಬಳ್ಳಿ ಹತ್ರ ಪಾತಿ ಮಾಡಿ ಸುತ್ತ ಕೊಟ್ಟರೆ ಸೊ ಅಲ್ಲಿ ಹಾಕಿದಂಥ ರಾಸಾಯನಿಕ ಬೇರ್ನೆಲ್ಲ ನೆನೆಸ್ಕೊಂಡು ಹೋದರೆ ಈ ಶಾಂಪು ಏನು ಮಾಡುತ್ತೆ, ಹಿಟ್ಟು ತಿಗಣೆಗೆ ಮೈ ಮೇಲೆಲ್ಲ ಉಣ್ಣೆ ಇರುತ್ತೆ. ಸೊ ಆ ಉಣ್ಣೆನ ಕರಗಿಸ್ಬೇಕಾದ್ರೆ ನಮಗೆ ಶಾಂಪು ಸಹಾಯ ಮಾಡುತ್ತೆ. ಒಂದು ಸತಿ ಆ ಶಾಂಪುವಿಂದ ಉಣ್ಣೆ ಕರಗಿದ್ರೆ ನಾವು ಹಾಕಿದಂಥ ರಾಸಾಯನಿಕಕ್ಕೆ ಆ ಕೀಟಗಳು ಸಾಯ್ತವೆ. ಸೊ ಆ ನಿಟ್ಟಿನಲ್ಲಿ ಈ ಕ್ಲೋರೋಪೈರಿಪಾಸ್ನ ನಾವು ಡ್ರೆಂಚ್ ಮಾಡಬೇಕಾದ್ರೆ ಕಂಪಲ್ಸರಿ ಶಾಂಪೂನ ಹಾಕ್ಕೋಬೇಕಾಗತ್ತೆ. ಸೊ ಈ ಕ್ಲೋರೋಪೈರಿಪಾಸಿನ ಇನ್ನೊಂದು ಉಪಯೋಗ ಏನಂತಂದರೆ ಮಳೆ ಕಡಿಮೆ ಆದಮೇಲೆ ನಮಗೆ ಈ ಗೆದ್ದಲು ತೀವ್ರತೆಯೂ ಸ್ವಲ್ಪ ಕಡಿಮೆ ಕಂಡು ಬರುತ್ತೆ. ಯಾಕಂದರೆ ಬಳ್ಳಿಗಳು ಬಿದ್ದೋಗ್ತವೆ, ಮರ ಏನು ಇಟ್ಕೊಂಡಿರ್ತವೆ ಅದೆಲ್ಲ ಬಿದ್ದೋಗ್ತಿರ್ತವೆ. ಈ ಗೆದ್ದಲುಳಕ್ಕೂ ನಮಗೆ ಕ್ಲೋರೋಪೈರಿಪಾಸ್ ಕೆಲಸ ಮಾಡ್ತದೆ. ಸೊ 2 ಕೀಟನ ಹತೋಟಿ ಮಾಡೋದಕ್ಕೆ ಈ ಔಷಧಿ ನಮಗೆ ಸಹಾಯ ಮಾಡುತ್ತೆ. ಶಲ್ಕ ಕೀಟ ಮತ್ತು ಥ್ರಿಪ್ಸ್ ಕೀಟಗಳು ಬೇಸಿಗೆಯಲ್ಲಿ ಹೆಚ್ಚು ಬಾಧಿಸುತ್ತವೆ. ಹೊಸ ಚಿಗುರಿನಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಶಿಫಾರಿತ ರಾಸಾಯನಿಕವನ್ನು ಬಳಸಿ ಸಿಂಪರಿಸಿ ನಿಯಂತ್ರಣ ಕೈಗೊಳ್ಳಬಹುದು. ಸಸಿ ಮಡಿಯಲ್ಲಿ ನಮಗೆ ಇನ್ನೊಂದು ರಸ ಇರೋ ಕೀಟಗಳು ಅಂತಂದರೆ ಶಲ್ಕ ಕೀಟ ಮತ್ತು ಥ್ರಿಪ್ಸ್. ಇವೆರಡೂ ನಮಗೆ ರಸ ಇರೋ ಕೀಟಗಳು ಬೇಸಿಗೆ ಆದಂಗೆಲ್ಲ ಇದ್ರ ತೀವ್ರತೆ ಜಾಸ್ತಿ ಬರ್ತವೆ. ಹೊಸ ಚಿಗುರು ಎಲ್ಲಿ ಬರ್ತವೆ ಅಲ್ಲೆಲ್ಲ ಈ ರಸ ಇರೋ ಕೀಟಗಳು ಜಾಸ್ತಿ ಬರ್ತವೆ. ದೊಡ್ಡ ಬಳ್ಳಿಯಲ್ಲಿ ನಮಗೆ ಇದ್ರ ತೀವ್ರತೆ ಕಂಡು ಬರಲ್ಲ. ಎಲ್ಲೆಲ್ಲಿ ಸಸಿ ಮಡಿ ಮಾಡ್ಕೊಂಡಿರ್ತಾರೆ ಅಥವಾ ನರ್ಸರಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಈ ಥ್ರಿಪ್ಸು ಮತ್ತು ಈ ಶಲ್ಕ ಕೀಟಗಳ ತೀವ್ರತೆಯಿಂದ ಬಳ್ಳಿ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಅಥವಾ ಹೊಸದಾಗಿ ನಾಟಿ ಮಾಡಿರೋ ಅಂಥ ಜನಗಳಿಗೆ ನಮಗೆ ತೋಟಗಳಲ್ಲಿ 2 ಅಡಿ 3 ಅಡಿ ಇರೋವಂಥ ಬಳ್ಳಿಗಳಿಗೆ ನಮಗೆ ಇದರದ್ದು ಬಾಧೆ ಕಂಡು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಹೊಸದಾಗಿ ತೋಟ ನಾಟಿ ಮಾಡಿರೋರು ಈ ರಸ ಇರೋ ಕೀಟಗಳೇನಾದ್ರು ಕಂಡು ಬಂದರೆ ಸೂಕ್ತವಾದ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ. ಅಂದರೆ ಒಳ ಶರೀರದಿಂದನೇ ಔಷಧಿ ಹೀರ್ಕೊಂಡು ಕೀಟಗಳಿಗೆ ಹಾನಿ ಮಾಡೋವಂಥ ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಅದಕ್ಕೆ ಶಿಫಾರಸು ಮಾಡ್ದಂಗೆ
ಡೈಮಿಥೋಯೇಟ್ ಅಂತ ರಾಸಾಯನಿಕ 1.7 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಆ ಬಳ್ಳಿಗೆ ಸಿಂಪಡಣೆ ಮಾಡೋದ್ರಿಂದ ಈ ರಸ ಇರೋ ಕೀಟಗಳ ತೊಂದರೆ ಕಡಿಮೆ ಆಗಿ ಬಳ್ಳಿಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತವೆ. ಸೊ ಈ ನಿಟ್ಟಿನಲ್ಲಿ ನಾವು ಕೀಟಗಳನ್ನ ಹತೋಟಿ ಮಾಡ್ಬೋದು. ಮಣ್ಣಿಗೆ ಜೈವಿಕ ಜೀವಾಣುಗಳನ್ನು ಬೆರೆಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿ ಬಳ್ಳಿಯ ನಿರೋಧಕ ಶಕ್ತಿ ವೃದ್ಧಿಸಿಕೊಂಡು ಇಳುವರಿಯನ್ನು ಕೂಡ ವೃದ್ಧಿಸಿಕೊಳ್ಳಬಹುದಾಗಿದೆ. ನಮ್ಗೆ ಯಾವಾಗ ಪೋಷಕಾಂಶಗಳು ಎಲ್ಲ ಚೆನ್ನಾಗಿ ಸಿಗ್ತಿರ್ತವೋ ಬಳ್ಳಿಗಳು ತಾನೇ ನಿರೋಧಕ ಶಕ್ತಿ ತಗೋತವೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿ ಸಲ ರಾಸಾಯನಿಕ ಗೊಬ್ಬರ ಹೋಗೋದಕ್ಕೆ ಬದಲಾಗಿ ಈ ಸಾವಯವ ಕೃಷಿಯಲ್ಲಿ ನಾವು ಸಿಗುವಂಥ ತಿಪ್ಪೆ ಗೊಬ್ಬರ ಅಥವಾ ನಮ್ಮ ಎರೆಹುಳ ಗೊಬ್ಬರ ಅಥವಾ ನಾವೇ ತಯಾರಿಸಿದಂಥ ಹಸಿರೆಲೆ ಗೊಬ್ಬರ ಆಗ್ಬೋದು. ಈ ಗೊಬ್ಬರಗಳಿಗೆ ಈ ಇತ್ತೀಚಿನ ದಿವಸದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಇವರು ಈ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತೇಳಿ ಒಂದು ಹೊಸ ಪದಾರ್ಥನ ಅವರು ತಯಾರು ಮಾಡಿದ್ದಾರೆ. ಇದೇನಪ್ಪ ಅಂತಂದರೆ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂದರೆ ಇದರಲ್ಲಿ ಟ್ರೈಕೋಡರ್ಮಾ ಹಾರ್ಜಿಯಾನಮ್, ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಮತ್ತು ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಈ 3 ಜೀವಾಣುಗಳನ್ನ ಮಿಶ್ರಣ ಮಾಡಿ 1 kg ಪಾಕೆಟಲ್ಲಿ ರೈತರಿಗೆ ಒದಗಿಸ್ತಾರೆ. ಸೊ ಇದನ್ನು ತಂದು ನಾವು ಈ ತಿಪ್ಪೆ ಗೊಬ್ಬರ ನೀಡೋ ಸಮಯದ ಅಂದರೆ ಮುಂಗಾರು ಮತ್ತು ಹಿಂಗಾರು 2 ಸಮಯದಲ್ಲೂ ನಾವು ತಿಪ್ಪೆ ಗೊಬ್ಬರ ಕೊಡುವಾಗ ಪ್ರತಿ 1 ಟನ್ ತಿಪ್ಪೆ ಗೊಬ್ಬರಕ್ಕೆ 6 kg ಮೈಕ್ರೋಬಿಯಲ್ ಕನ್ಸಾರ್ಷಿಯಮನ್ನು ತಂದು ಮಿಶ್ರಣ ಮಾಡಿ 1 ವಾರ ಮನೆ ನೆರಳಲ್ಲಿ ಇಟ್ಟು ನಂತರ ಈ ಮಿಶ್ರಣವಾದ ಪದಾರ್ಥನ ಪ್ರತಿ ಬಳ್ಳಿಗೆ 5 kg ಆಗ್ಬೋದು ಅಥವಾ 10 kg ಆಗಿ ನಾವು ಬುಡಕ್ಕೆ ಕೊಡೋದ್ರಿಂದ ಸಾಕಷ್ಟು ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ ಈ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ ನಾವು ಒಂದು ಅರ್ಧ kg ಬೇವಿನ ಹಿಂಡಿನೂ ಸೇರಿಸ್ಕೋಬೋದು. ಬೇವಿನ ಹಿಂಡಿನೂ ನಮಗೆ ಸಾಕಷ್ಟು ಕೀಟಗಳು ಮತ್ತು ಈ ರೋಗ ಬರೋ ಜೀವಾಣುಗಳಿಗೆ ನಿರೋಧಕ ಶಕ್ತಿ ಹೊಂದಿಸೋದ್ರಲ್ಲಿ ನಮಗೆ ಬಳ್ಳಿಗಳಿಗೆ ಸಹಾಯ ಮಾಡುತ್ತೆ. ಈ ಜೈವಿಕ ಜೀವಾಣುಗಳನ್ನ ಅದರಲ್ಲಿ ಸೇರಿಸಿ ಸಾಕಷ್ಟು ಮಣ್ಣು ಕೊಡೋದ್ರಿಂದ ನಾವು ಈ ರಾಸಾಯನಿಕ ಬಳಕೆ ಮಾಡೋದನ್ನು ಕಡಿಮೆ ಮಾಡಿ ಆರೋಗ್ಯವಾದ ಬಳ್ಳಿಗಳನ್ನ ನಾವು ಪಡಿಬೋದು. ಅದ್ರ ಜೊತೆಗೆ ಇಳುವರಿನೂ ಸಾಕಷ್ಟು ಈ ಪೋಷಕಾಂಶಗಳು ಒಂದ್ಸತಿ ಬಳ್ಳಿಗೆ ಚೆನ್ನಾಗಿ ಸಿಕ್ತಂದರೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ನಾವು ಮಾಡಿದಂಥ ದುಂದು ವೆಚ್ಚ ಎಸ್ಪೆಷಲಿ ನಾವು ಶಿಲೀಂಧ್ರನಾಶಕಗಳು ಪರಿಸರದಲ್ಲಿ ಮಾಲಿನ್ಯ ಜೊತೆಗೆ ದುಂದು ವೆಚ್ಚ ಹೆಚ್ಚಾಗಿ ಮಾಡ್ತೀವಿ. ಯಾಕಂದರೆ ಲೀಟ್ರ್ ಗಟ್ಟಲೆ ನಾವು ತಂದು ಹಾಕ್ತೀವಿ. ಯಾವುದೇ ಶಿಲೀಂಧ್ರನಾಶಕ ನಾವು ಮಾರ್ಕೆಟಲ್ಲಿ ಹೋದರೆ 1,000 ರೂಪಾಯಿಗಿಂತ ಕಡಿಮೆ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಮಾಡುವಂಥ ದುಂದು ವೆಚ್ಚನ ಕಡಿಮೆ ಮಾಡಿ ಈ ನಿಟ್ಟಿನಲ್ಲಿ ಮಾಡಿದಾಗ ಉತ್ಪಾದನಾ ವೆಚ್ಚನ ಕಡಿಮೆ ಮಾಡಿ ಗುಣಮಟ್ಟದ ಇಳುವರಿನ ನಾವು ಜಾಸ್ತಿ ಮಾಡ್ಕೋಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.